ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಏರ್ ಹೋಸ್ಟಸ್ ಅಥವಾ ಫ್ಲೈಟ್ ಅಟೆಂಡೆಂಟ್ ಜಾಬ್ಸ್ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಏರ್ ಹೋಸ್ಟಸ್ ಜಾಬ್ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಜಾಬ್, ಸುಲಭವಾದ ಜಾಬ್ ಅಂತ ಎಲ್ಲರೂ ಅಂದುಕೊಳ್ತಾರೆ. ಹಾಗೆ ಇದರಲ್ಲಿ ಅವರಿಗೆ ಪ್ರಪಂಚವೆಲ್ಲ ಸುತ್ತುವ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ನಿಮಗೆ ಗೊತ್ತಾ, ಈ ಜಾಬ್ ಅನ್ನ ಗಳಿಸಲು ಇವರು ತುಂಬಾ ಕಠಿಣವಾದ ಟ್ರೈನಿಂಗ್ ಅನ್ನ ದಾಟಿ ಬರ್ತಾರೆ. ಈ ಟ್ರೈನಿಂಗ್ ಅಲ್ಲಿ ಇವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ಕಲಿಸ್ತಾರೆ. ಏರ್ ಹೋಸ್ಟಸ್ ನಿಮ್ಮ ಮನಸ್ಸಲ್ಲಿ ಏನಿದೆ, ನೀವು ಏನ್ ಅಂದ್ಕೊಳ್ತಿದ್ದೀರಾ ಅನ್ನೋದನ್ನ ಸುಲಭವಾಗಿ ಕಂಡು ಹಿಡಿತಾರೆ. ಈ ಏರ್ ಹೋಸ್ಟಸ್ಗೆ ಹೇಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಅವರು ಎಂತವರನ್ನಾದ್ರೂ ಸುಲಭವಾಗಿ ಹ್ಯಾಂಡಲ್ ಮಾಡ್ತಾರೆ. ಫ್ರೆಂಡ್ಸ್, ಹೇಳಬೇಕೆಂದ್ರೆ ಈ ಏರ್ ಹೋಸ್ಟಸ್ ಜಾಬ್ ಸುಲಭವಾಗಿ ಸಿಗೋದಿಲ್ಲ. ಇದಕ್ಕೋಸ್ಕರ ಅವರು ತುಂಬಾ ಕಷ್ಟಪಡಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಏರ್ ಹೋಸ್ಟಸ್ ಬಗ್ಗೆ ಕೆಲವು ಆಸಕ್ತಿಕರ ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ನೀವಿದನ್ನ ಗಮನಿಸಿರ್ತೀರಾ. ನೀವು ಯಾವತ್ತಾದ್ರೂ ಫ್ಲೈಟ್ ಹತ್ತೋದಕ್ಕೆ ಹೋದ್ರೆ ಅಲ್ಲಿ ಏರ್ ಹೋಸ್ಟಸ್ ತಮ್ಮ ಕೈಗಳನ್ನ ಹಿಂದೆ ಇಟ್ಟು ನಿಮ್ಗೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಹಾಗೆ ಯಾಕೆ ಮಾಡ್ತಾರೆ ಗೊತ್ತಾ? ಪ್ರಯಾಣಿಕರು ಫ್ಲೈಟ್ ಹತ್ತಿದಾಗ ಅವರಿಗೆ ಸ್ವಾಗತ ಹೇಳಲೊಂದೇ ಅಲ್ಲ, ಅಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದನ್ನ ಕೈ ಬೆರಳಿಂದ ಎಣಿಸ್ತಾ ಇರ್ತಾರೆ. ಯಾಕಂದ್ರೆ ಅವರೆಲ್ಲರ ಮುಂದೆ ಎಣಿಸಿದ್ರೆ ನೋಡೋದಕ್ಕೆ ಸರಿಯಾಗಿರೋದಿಲ್ಲ, ಮತ್ತೆ ಪ್ರಯಾಣಿಕರು ಅವರಿಗೆ ಗೌರವ ಕೊಡ್ತಿಲ್ಲ ಅಂತ ಭಾವಿಸ್ತಾರೆ. ಇದಕ್ಕಾಗಿ ಇವರಿಗೆ ಟ್ರೈನಿಂಗ್ ಅಲ್ಲೇ ಕೈಗಳನ್ನ ಹಿಂದೆ ಇಟ್ಕೊಂಡು ಲೆಕ್ಕ ಮಾಡಲು ಹೇಳ್ತಾರೆ. ಲಾಂಗ್ ಜರ್ನಿ ಮಾಡುವ ಫ್ಲೈಟ್ ಅಲ್ಲಿ ಪ್ರಯಾಣಿಕರು ಮಲಗಿಕೊಳ್ತಾರೆ. ಆದ್ರೆ ಏರ್ ಹೋಸ್ಟಸ್ ಏನ್ ಮಾಡ್ತಾರೆ? ಅವರು ಯಾವಾಗ್ಲೂ ಎಚ್ಚರವಾಗೇ ಇರ್ತಾರ. ನೀವು ಎಂದಾದ್ರೂ ಗಮನಿಸಿದರೆ ಫ್ಲೈಟ್ ಅಲ್ಲಿ ಒಬ್ಬರೇ ಏರ್ ಹೋಸ್ಟಸ್ ತುಂಬಾ ಸಮಯದವರೆಗೂ ಇರೋದಿಲ್ಲ. ಅವರು ಟೈಮ್ ಟು ಟೈಮ್ ಬದಲಾಗ್ತಿರ್ತಾರೆ. ಹಾಗೆ ಬದಲಾದಾಗ ಬೇರೆಯವರು ವಿಶ್ರಾಂತಿ ತೆಗೆದುಕೊಳ್ತಾರೆ. ಬೋಯಿಂಗ್ 777 ಮತ್ತೆ ಬೋಯಿಂಗ್ 787 ಅಂತಹ ದೊಡ್ಡ ಫ್ಲೈಟ್ ಅಲ್ಲಿ ಏರ್ ಹೋಸ್ಟಸ್ ಮಲಗಲು ವಿಶೇಷ ಕೊಠಡಿಗಳನ್ನ ಇರಿಸಲಾಗಿರುತ್ತೆ. ನೀವು ಅನೇಕ ಬಾರಿ ಮೈಲ್ ಹೈ ಕ್ಲಬ್ ಅನ್ನೋ ಶಬ್ದವನ್ನ ಕೇಳಿರ್ತೀರಾ. ಆದ್ರೆ ಮೈಲ್ ಹೈ ಕ್ಲಬ್ ಅಂದ್ರೆ ಏನು? ಈ ಮಾತನ್ನ ಯಾವ ಸಂದರ್ಭದಲ್ಲಿ ಫ್ಲೈಟ್ ಅಲ್ಲಿ ಬಳಸ್ತಾರೆ ಗೊತ್ತಾ? ಯಾರಾದ್ರೂ ಫ್ಲೈಟ್ ಅಲ್ಲಿ ಬಾತ್ರೂಮ್ಸ್ಗೆ ಹೋಗಿ ಅಸಭ್ಯವಾದ ಕೆಲಸಗಳನ್ನ ಮಾಡಿದಾಗ ಈ ಪದಗಳನ್ನ ಬಳಸ್ತಾರೆ. ಆದ್ರೆ ಏರ್ ಹೋಸ್ಟಸ್ ಇದರಲ್ಲಿ ಏನ್ ಮಾಡೋದಿದೆ ಅಂದ್ರೆ ಏರ್ ಹೋಸ್ಟಸ್ಗೆ ಈ ವಿಷಯದಲ್ಲೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಅದೇನೆಂದ್ರೆ ಟೈಮ್ ಟು ಟೈಮ್ ಅವರು ಬಾತ್ರೂಮ್ ಅನ್ನ ಗಮನಿಸ್ತಾ ಇರ್ತಾರೆ. ಯಾಕಂದ್ರೆ ಇಬ್ಬರು ವ್ಯಕ್ತಿಗಳು ಒಂದೇ ಬಾತ್ರೂಮ್ ಅಲ್ಲಿ ಹೋಗ್ಬಾರ್ದು ಅಂತ. ಒಂದು ವೇಳೆ ಯಾರಾದ್ರೂ ಬಾತ್ರೂಮ್ ಒಳಗಡೆ ಹೋಗಿ ಅಂತಹ ಕೆಲಸಗಳನ್ನ ಮಾಡಿದ್ರೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಹಾಗೆ ಅವರ ಪಾಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಲಾಗುತ್ತೆ. ಒಂದು ಏರ್ ಹೋಸ್ಟಸ್ ತನ್ನ ಜೀವನದಲ್ಲಿ ತುಂಬಾ ಸಮಯವನ್ನ ಫ್ಲೈಟ್ ಅಲ್ಲೇ ಕಳೀತಾರೆ. ಇದರಿಂದ ಅವರ ಲೈಫ್ ಪಾರ್ಟ್ನರ್ಸ್ ಅನ್ನ ಹೆಚ್ಚಾಗಿ ಪ್ಲೇನ್ ಅಲ್ಲೇ ಸೆಲೆಕ್ಟ್ ಮಾಡಿಕೊಳ್ತಿರ್ತಾರೆ. ನೀವು ಅನೇಕ ಬಾರಿ ಏರ್ ಹೋಸ್ಟಸ್ ಪೈಲಟ್ ನ ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಕೇಳಿರ್ತೀರಾ. ಏರ್ ಹೋಸ್ಟಸ್ ಟ್ರೈನಿಂಗ್ ಅಲ್ಲಿ ಅವರಿಗೆ ಸೆಲ್ಫ್ ಡಿಫೆನ್ಸ್ ಅನ್ನ ಕೂಡ ಕಲಿಸಿರ್ತಾರೆ. ಇದರಿಂದ ಫ್ಲೈಟ್ ಅಲ್ಲಿ ಯಾರಾದ್ರೂ ವ್ಯಕ್ತಿ ಅಸಭ್ಯವಾಗಿ ಪ್ರವರ್ತಿಸಿದ್ರೆ ಅವರನ್ನ ಸುಲಭವಾಗಿ ಹ್ಯಾಂಡಲ್ ಮಾಡ್ತಾರೆ. ಏರ್ ಹೋಸ್ಟಸ್ ಯಾವಾಗ್ಲೂ ಜಿಪ್ ಟೈ ಅನ್ನ ತಮ್ಮ ಹತ್ರ ಇಟ್ಕೊಂಡಿರ್ತಾರೆ. ಇದರ ಸಹಾಯದಿಂದ ಯಾರ ಕೈಗಳನ್ನಾದ್ರೂ ಸುಲಭವಾಗಿ ಕಟ್ಟಿ ಹಾಕ್ತಾರೆ. ಫ್ರೆಂಡ್ಸ್, ಯಾರಾದ್ರೂ ಟ್ರೇಡರ್ಸ್ ಅಥವಾ ಇನ್ವೆಸ್ಟರ್ಸ್ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆದ್ರೆ ಅವರಿಗೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. 30 ವರ್ಷಗಳ ಅನುಭವದೊಂದಿಗೆ 50 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಇರುವ ಮೋತಿಲಾಲ್ ಓಸ್ವಾಲ್ ಆಪ್ ಇದೆ. ಇದು ಫ್ರೀ ಡಿಮ್ಯಾಟ್ ಅಕೌಂಟ್ ಒದಗಿಸುತ್ತೆ. ಇದರಲ್ಲಿ ಅಕೌಂಟ್ ಮೇಂಟೈನಿಂಗ್ ಚಾರ್ಜಸ್ ಇರೋದಿಲ್ಲ. ಹಾಗೆ ಫ್ಲಾಟ್ ಬ್ರೋಕರೇಜ್ ಆಫ್ ₹20 ಪರ್ ಲಾಟ್ ಇನ್ ಆಪ್ಷನ್ ಟ್ರೇಡಿಂಗ್. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪ್ರೂಫ್ ಸಾಕು. ಮೊಬೈಲ್ ಆಪ್ ಅಲ್ಲಿ ರಿಯಲ್ ಟೈಮ್ ಸ್ಟಾಕ್ ರೆಕಮೆಂಡೇಶನ್ಸ್ ಫ್ರೀ ಆಗಿ ಬರ್ತವೆ. ಇದರಲ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ AI ಬೇಸ್ಡ್ ಟೂಲ್ಸ್, ಬ್ರೋಕರೇಜ್ ರಿವರ್ಸಲ್ಸ್ ಬರ್ತವೆ. ಮೋತಿಲಾಲ್ ಓಸ್ವಾಲ್ ಅನ್ನೋದು ಟ್ರೇಡಿಂಗ್ ಗೆ ಫಾಸ್ಟ್ ಅಂಡ್ ಸೆಕ್ಯೂರ್ ಪ್ಲಾಟ್ಫಾರ್ಮ್ ಆಗಿದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ತಕ್ಷಣವೇ ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಸಿಟಿ, ಫೋನ್ ನಂಬರ್ ಅನ್ನ ಎಂಟರ್ ಮಾಡಿ ಮೋತಿಲಾಲ್ ಓಸ್ವಾಲ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ. ಹಾಗೆ ಸೀಟ್ ಬೆಲ್ಟ್ ಸಹಾಯದಿಂದ ಒಬ್ಬ ವ್ಯಕ್ತಿಯನ್ನ ಹೇಗೆ ಕಟ್ಟಿ ಹಾಕಬೇಕು ಅನ್ನೋದನ್ನ ಕೂಡ ಟ್ರೈನಿಂಗ್ ಅಲ್ಲೇ ಇವರಿಗೆ ಕಲಿಸ್ತಾರೆ. ಸಾಮಾನ್ಯವಾಗಿ ಪ್ಲೇನ್ಸ್ ತುಂಬಾ ಉದ್ದವಾಗಿರ್ತವೆ. ಒಂದು ಏರ್ ಹೋಸ್ಟಸ್ ಒಂದು ಕೊನೆಯಲ್ಲಿದ್ರೆ ಮತ್ತೊಂದು ಏರ್ ಹೋಸ್ಟಸ್ ಮತ್ತೊಂದು ಕೊನೆಯಲ್ಲಿರ್ತಾರೆ. ಹಾಗೆ ಇವರಿಬ್ರು ಕಮ್ಯುನಿಕೇಟ್ ಮಾಡಿಕೊಳ್ಳಲು ಬಾಯಿಂದ ಮಾತನಾಡೋದಿಲ್ಲ. ಕೆಲವು ಸಿಗ್ನಲ್ಸ್ ಮೂಲಕ ಇವರು ಮಾತನಾಡಿಕೊಳ್ತಾರೆ. ಈ ಸಿಗ್ನಲ್ಸ್ ಅನ್ನ ಅವರು ತಮ್ಮ ಟ್ರೈನಿಂಗ್ ಅಲ್ಲೇ ಕಲಿತಿರ್ತಾರೆ. ಹಾಗೆ ಅನೇಕ ಬಾರಿ ನೀವು ಫ್ಲೈಟ್ ಅಲ್ಲಿ ಬೀಪ್ ಸೌಂಡ್ಸ್ ಅನ್ನ ಕೇಳಿರ್ತೀರಾ. ವಾಸ್ತವವಾಗಿ ಈ ಸೌಂಡ್ಸ್ ಅನ್ನ ಏರ್ ಹೋಸ್ಟಸ್ ಗಾಗಿ ಹಾಕ್ತಾರೆ. ಈ ಸೌಂಡ್ಸ್ ನಿಂದ ಏರ್ ಹೋಸ್ಟಸ್ ಫ್ಲೈಟ್ ಸಿಚುವೇಶನ್ ಅನ್ನ ತಿಳಿಸ್ತಾರೆ. ಉದಾಹರಣೆಗೆ ಕಂಟಿನ್ಯೂಯಸ್ ಆಗಿ 3 ರಿಂಗ್ಸ್ ಬಂದ್ರೆ ಮುಂದೆ ಏನೋ ಸಮಸ್ಯೆ ಬರ್ತಿದೆ, ಪ್ರಯಾಣಿಕರೆಲ್ಲರೂ ಸೀಟ್ ಬೆಲ್ಟ್ ಹಾಕಿಕೊಳ್ಬೇಕು ಅಂತ ಅರ್ಥ. ಈ ವಿಷಯವನ್ನ ತಿಳ್ಕೊಂಡ ಏರ್ ಹೋಸ್ಟಸ್ ತಕ್ಷಣವೇ ನಿಮಗೆ ಸೀಟ್ ಬೆಲ್ಟ್ ಹಾಕಿಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ವೇಳೆ 2 ರಿಂಗ್ಸ್ ಬಂದ್ರೆ ಏರ್ ಹೋಸ್ಟಸ್ ಒಬ್ಬರನ್ನೊಬ್ಬರು ಕರೆಯುತ್ತಿದ್ದಾರೆ ಅಂತ ಅರ್ಥ. ಒಂದು ವೇಳೆ 2 ಬೀಪ್ ಸೌಂಡ್ಸ್ ಜೋರಾಗಿ ಬಂದ್ರೆ ವಿಮಾನ 10,000 ಅಡಿಗಳಷ್ಟು ಎತ್ತರಕ್ಕೆ ಹೋಗಿದೆ ಅಂತ ಅರ್ಥ.
ಹೀಗೆ ಅವರು ರಿಂಗ್ಸ್ ಅಂಡ್ ಬೀಪ್ ಮೂಲಕ ಕಮ್ಯುನಿಕೇಟ್ ಆಗ್ತಾ ಇರ್ತಾರೆ. ಈ ಎಲ್ಲಾ ಸಿಗ್ನಲ್ ಗಳನ್ನ ಇವರಿಗೆ ಟ್ರೈನಿಂಗ್ ಅಲ್ಲೇ ಕಲಿಸಲಾಗಿರುತ್ತೆ. ನೀವು ಫ್ಲೈಟ್ ಅನ್ನ ಹತ್ತುವಾಗ ಏರ್ ಹೋಸ್ಟೆಸ್ ನಿಮಗೆ ವೆಲ್ಕಮ್ ಮಾಡಲು ನಿಂತಿರ್ತಾರೆ. ಆದ್ರೆ ಏರ್ ಹೋಸ್ಟೆಸ್ಗೆ ಫ್ಲೈಟ್ ಹತ್ತುವ ವ್ಯಕ್ತಿಗಳಲ್ಲಿ ಯಾರು ಪ್ರಾಬ್ಲಮೆಟಿಕ್ ಯಾರು ನಾರ್ಮಲ್ ಅನ್ನೋದನ್ನ ಕಂಡು ಹಿಡಿಯುವಂತೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಂತರ ಇವರು ಪ್ರಾಬ್ಲಮೆಟಿಕ್ ಪರ್ಸನ್ ಅನ್ನ ಕಂಫರ್ಟಬಲ್ ಆಗಿರಿಸಲು ಪ್ರಯತ್ನಿಸ್ತಾರೆ. ಫ್ರೆಂಡ್ಸ್, ತುಂಬಾ ಜನರು ಏರ್ ಹೋಸ್ಟೆಸ್ ಸ್ಯಾಲರಿ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ತಾರೆ, ಆದ್ರೆ ಹಾಗಿರೋದಿಲ್ಲ. ಒಂದು ಏರ್ ಹೋಸ್ಟೆಸ್ ಫ್ಲೈಟ್ ಹಾರೋದಕ್ಕೂ ಮುಂಚೆ ಸೇಫ್ಟಿ ಚೆಕ್ ಮಾಡೋದು, ವೆಲ್ಕಮ್ ಮಾಡೋದನ್ನ ಮಾಡ್ತಾರೆ. ಆದ್ರೆ ಇಂತಹ ಕೆಲಸಗಳಿಗೆ ಅವರಿಗೆ ಹಣ ಕೊಡೋದಿಲ್ಲ. ಅವರ ವರ್ಕ್ ಟೈಮ್ ಆಧಾರದ ಮೇಲೆ ಹಣವನ್ನ ಪಾವತಿಸ್ತಾರೆ. ಅವರ ಪೇಯಿಂಗ್ ಹವರ್ಸ್ ಫ್ಲೈಟ್ ಟೇಕ್ ಆಫ್ ಆಗುವುದರಿಂದ ಪ್ರಾರಂಭವಾಗಿ ಫ್ಲೈಟ್ ಲ್ಯಾಂಡ್ ಆದಾಗ ಪೂರ್ತಿಯಾಗುತ್ತೆ. ಇನ್ನು ನಮ್ಮ ಭಾರತದಲ್ಲಿ ಒಂದು ಏರ್ ಹೋಸ್ಟೆಸ್ ಸ್ಯಾಲರಿ 20,000ದಿಂದ 40,000 ಮಧ್ಯದಲ್ಲಿರುತ್ತೆ. ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಲ್ಲಾದ್ರೆ 40,000ದಿಂದ 75,000ವರೆಗೂ ಇರುತ್ತೆ. ಫ್ರೆಂಡ್ಸ್, ಫ್ಲೈಟ್ ಅಲ್ಲಿ ಹೆಚ್ಚಾಗಿ ಮದ್ಯ ಸೇವನೆ ಮಾಡಬಾರದು. ಯಾಕಂದ್ರೆ ಹೆಚ್ಚಾಗಿ ಮದ್ಯ ಸೇವನೆ ಮಾಡಿದ್ರೆ ನಿಮ್ಮ ದೇಹದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಆಗ ನೀವು ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಒಂದು ವೇಳೆ ನೀವು ಹೆಚ್ಚಾಗಿ ಮದ್ಯ ಸೇವನೆ ಮಾಡಿದ್ರೆ ಏರ್ ಹೋಸ್ಟೆಸ್ ಹತ್ರ ಒಂದು ಪವರ್ ಇರುತ್ತೆ. ಅದೇನೆಂದ್ರೆ ಅವರು ಸುಲಭವಾಗಿ ನಿಮ್ಮನ್ನ ಫ್ಲೈಟ್ ಇಂದ ಹೊರಗಡೆ ಕಳಿಸಬಹುದು. ಅಂದ್ರೆ ಮುಂದಿನ ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನ ಕೆಳಗಿಳಿಸಲಾಗುತ್ತೆ. ಇದರಿಂದ ನಿಮ್ಗೆ 2 ವರ್ಷದವರೆಗೂ ಜೈಲು ಶಿಕ್ಷೆ ಬೀಳುತ್ತೆ. ಹಾಗೆ ಫ್ಲೈಟ್ ಅಲ್ಲಿ ಕಾಫಿ ಅಥವಾ ಟೀ ಅನ್ನ ಆರ್ಡರ್ ಮಾಡಬೇಡಿ. ಯಾಕಂದ್ರೆ ಫ್ಲೈಟ್ ಅಲ್ಲಿರುವ ಹಾಟ್ ವಾಟರ್ ಟ್ಯಾಂಕ್ ಅನ್ನ ತುಂಬಾ ದಿನಗಳವರೆಗೂ ಕ್ಲೀನ್ ಮಾಡಿರೋದಿಲ್ಲ. ಏರ್ ಹೋಸ್ಟೆಸ್ ಕೂಡ ನಿಮಗೆ ಕಾಫಿ ಟೀ ಅನ್ನ ಸಜೆಸ್ಟ್ ಮಾಡೋದಿಲ್ಲ. ಒಂದು ವೇಳೆ ನಿಮಗೆ ಏನಾದ್ರೂ ಕುಡಿಬೇಕು ಅಂತ ಅನ್ಸಿದ್ರೆ ವಾಟರ್ ಬಾಟಲ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಅನ್ನ ಆರ್ಡರ್ ಮಾಡೋದು ಒಳ್ಳೆಯದು. ಫ್ರೆಂಡ್ಸ್, ಎಲ್ಲರೂ ಏರ್ ಹೋಸ್ಟೆಸ್ ಜಾಬ್ ಅಲ್ಲಿ ತುಂಬಾ ಎಂಜಾಯ್ ಮಾಡಬಹುದು, ಎಲ್ಲಾ ದೇಶಗಳಿಗೆ ಹೋಗಬಹುದು ಅಂತ ಅಂದ್ಕೊಳ್ತಾರೆ. ಆದ್ರೆ ಹಾಗೆ ಆಗೋದಿಲ್ಲ. ಒಂದು ಏರ್ ಹೋಸ್ಟೆಸ್ ಫ್ಲೈಟ್ ಗಾಳಿಯಲ್ಲಿ ಹಾರಿದ ಮೇಲಿಂದ ಒಂದು ವೇಟರ್ಗೆ ಸಮಾನ ಅಂತ ಹೇಳಬಹುದು. ಇವರು ಮುಂಜಾನೆ 4 ಗಂಟೆಗೆ ಹೇಳ್ತಾರೆ. ಇವರಿಗೆ ರಜೆಗಳು ಕೂಡ ಇರೋದಿಲ್ಲ. ಹಾಗೆ ಎಲ್ಲರೂ ಕೂಡ ಫಸ್ಟ್ ಕ್ಲಾಸ್ ಜರ್ನಿ ತುಂಬಾ ಸುರಕ್ಷಿತವಾಗಿರುತ್ತೆ ಅಂತ ಅಂದುಕೊಳ್ತಾರೆ. ಆದ್ರೆ ಹೇಳ್ಬೇಕಂದ್ರೆ ಫಸ್ಟ್ ಕ್ಲಾಸ್ ಸೀಟ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ಎಲ್ಲರೂ ಫಸ್ಟ್ ಕ್ಲಾಸ್ ಸೀಟ್ ತುಂಬಾ ಸೇಫ್ಟಿ ಆಗಿರ್ತವೆ, ಕಂಫರ್ಟ್ ಆಗಿರ್ತವೆ ಅಂತ ಅಂದುಕೊಳ್ತಾರೆ. ಆದ್ರೆ ಒಂದು ವೇಳೆ ಪ್ಲೇನ್ ಅಲ್ಲಿ ಯಾವುದಾದ್ರೂ ಅಪಾಯ ಉಂಟಾದ್ರೆ ಮೊದಲು ಫಸ್ಟ್ ಕ್ಲಾಸ್ ಅಲ್ಲಿರುವವರಿಗೆ ಜಾಸ್ತಿ ಪೆಟ್ಟು ಬೀಳುವ ಸಾಧ್ಯತೆ ಇರುತ್ತೆ. ಹಾಗೆ ಕ್ಯಾಬಿನ್ ಅಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆಯಾದಾಗ ಪ್ಯಾಸೆಂಜರ್ಸ್ಗೆ ಉಸಿರಾಡೋದು ಕಷ್ಟವಾಗುತ್ತೆ. ಆಗ ಆಕ್ಸಿಜನ್ ಮಾಸ್ಕ್ ಗಳು ಕೆಳಗಡೆ ಬರ್ತವೆ. ಆಗ ಪ್ರಯಾಣಿಕರು ಆ ಮಾಸ್ಕ್ ಗಳನ್ನ ಬಳಸಿ ಆಕ್ಸಿಜನ್ ತೆಗೆದುಕೊಳ್ತಾರೆ. ಆದ್ರೆ ಆ ಮಾಸ್ಕ್ ಅಲ್ಲಿ ತುಂಬಾ ಲಿಮಿಟೆಡ್ ಆಕ್ಸಿಜನ್ ಇರುತ್ತೆ. ಆ ಆಕ್ಸಿಜನ್ ಕೇವಲ 10ರಿಂದ 15 ನಿಮಿಷದವರೆಗೂ ಮಾತ್ರ ಬರುತ್ತೆ. ಒಂದು ವೇಳೆ ನಿಮಗೆ ಇಂತಹ ಸಮಸ್ಯೆ ಉಂಟಾದ್ರೆ ನಿಧಾನವಾಗಿ ಉಸಿರಾಡಿ. ಇದರಿಂದ ಆಕ್ಸಿಜನ್ ತುಂಬಾ ಸಮಯದವರೆಗೂ ಇರುತ್ತೆ. ಹಾಗೂ ಒಂದು ಏರ್ ಹೋಸ್ಟೆಸ್ ಆಗಬೇಕೆಂದ್ರೆ ತುಂಬಾ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಸ್ಟ್ಯಾಂಡರ್ಡ್ಸ್ ಏನಂದ್ರೆ ಅವರ ಹೇರ್ ಕಲರ್ ಯಾವಾಗ್ಲೂ ನ್ಯಾಚುರಲ್ ಆಗಿರ್ಬೇಕು ಮತ್ತು ಅವರ ಕೂದಲನ್ನ ಯಾವಾಗ್ಲೂ ಹೀಗೆ ಕಟ್ಟಿಕೊಂಡಿರ್ಬೇಕು. ಹಾಗೆ ಏರ್ ಹೋಸ್ಟೆಸ್ ನ ಹೈಟ್ ಜಾಸ್ತಿ ಇರಬಾರ್ದು. ಯಾಕಂದ್ರೆ ಫ್ಲೈಟ್ ನ ಹೈಟ್ ಲಿಮಿಟ್ ಆಗಿರುತ್ತೆ. ಇದರಿಂದ ಮೇಲಿರುವ ಕ್ಯಾಬಿನ್ ಅವರಿಗೆ ಟಚ್ ಆಗಬಹುದು. ಹಾಗಂತ ಅವರು ತುಂಬಾ ಕಡಿಮೆ ಎತ್ತರ ಕೂಡ ಇರಬಾರ್ದು. ಹೀಗೆ ಇವೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ನ ಪಾಸ್ ಆದ ನಂತರವೇ ಅವರಿಗೆ ಈ ಜಾಬ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.